ಅನ್ನಭಾಗ್ಯ ಯೋಜನೆಯ ಉಪ್ಪು ಅವಾಂತರವನ್ನು ತಂದಿಟ್ಟಿದೆ. ಉಪ್ಪು ಬಳಸಿದಂತಹ ಆಹಾರವನ್ನು ಸೇವಿಸಿ ಜನ ಅಸ್ವಸ್ಥಗೊಂಡಿದ್ದಾರೆ. ಬಾಗೇಪಲ್ಲಿ ತಾಲೂಕು ಪರಗೋಡು ಗ್ರಾಮದಲ್ಲಿ ಈ ಘಟನೆ ಸಂಭವಿಸಿರುವಂಥದ್ದು. ಉಪ್ಪು ಹಾಕಿದ ಸಾಂಬಾರ್ ತಿಂದ ಮೇಲೆ ಅಸ್ವಸ್ಥರಾಗಿದ್ದಾರೆ ಅಲ್ಲಿನ ಮಂದಿ. ಅಡುಗೆ ಸೇವಿಸಿದ 4-5 ಮಂದಿಗೆ ವಾಂತಿ ಭೇದಿಯಾಗಿರುವಂಥದ್ದು. ಅನ್ನಭಾಗ್ಯ ಯೋಜನೆಯಡಿ ವಿತರಿಸಿದಂತಹ ಉಪ್ಪನ್ನು ಬಳಸಿದ್ದಕ್ಕೆ ಈ ರೀತಿಯಾದಂತಹ ಅವಾಂತರವಾಗಿದೆ. ಅಸ್ವಸ್ಥರು ಬಾಗೇಪಲ್ಲಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾದಂತಹ ಉಪ್ಪು ಅನ್ನೋದನ್ನ. ಆದರೆ ಈ ಉಪ್ಪು ಬಳಸಿದ ತಪ್ಪಿಗೆ 4-5 ಮಂದಿಗೆ ವಾಂತಿ ಭೇದಿಯಾಗಿದೆ. ಈ ಕುರಿತಿನಷ್ಟು ಮಾಹಿತಿಯನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ರವಿ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರವಿ, ಉಪ್ಪು ಬಳಸಿಯೂ ಅಸ್ವಸ್ಥರಾಗ್ತಾರೆ ಅಂತಂದ್ರೆ ಅದೆಂತಹ ಉಪ್ಪನ್ನ ಕೊಟ್ಟಿದ್ರು ಅಂತ? ಪ್ರತಿಮಾ, ಇದೆಲ್ಲ ಕೂಡ ಏನು ಬಾಗೇಪಲ್ಲಿ ತಾಲೂಕಿನ ಪರಗೋಡು ಗ್ರಾಮದಲ್ಲಿ ನಡೆದಿರುವಂತದ್ದು. ಏನು ಕಳೆದ 2-3 ದಿನಗಳಿಂದೀಚೆಗೆ ಇವರು ಈ ಒಂದು ಅನ್ನಭಾಗ್ಯ ಯೋಜನೆಯಲ್ಲಿ ಏನು ಪಡಿತರ ಅಂಗಡಿಗಳಲ್ಲಿ ಕೊಡುವಂತ ಉಪ್ಪು ಪ್ಯಾಕೆಟ್ಗಳನ್ನ ತಂದು ಅಡಿಗೆ ಮಾಡ್ತಿರುವಂತದ್ದು. ಇವತ್ತು ಅದನ್ನ ಬೆಳಗ್ಗೆ ಈ ರೀತಿಯಾದಂತಹ ಉಪ್ಪನ್ನ ರಾತ್ರಿ ಮತ್ತು ಇವತ್ತು ಬೆಳಗ್ಗೆ 2 ಅಡಿಗೆಯಲ್ಲಿ ಬೆರೆಸಿದಾಗ ಈ ಒಂದು ಅದನ್ನ ತಿಂದು ಈ ಒಂದು ಅವಾಂತರಗಳು ಸೃಷ್ಟಿಯಾಗಿರುವಂತದ್ದು. ಒಟ್ಟಾರೆ ಏನು ಈ ಉಪ್ಪಿನ ಪ್ಯಾಕೆಟ್ ನಲ್ಲಿ ಏನು ಅದನ್ನ ಬಿಸಿ ನೀರಿನಲ್ಲಿ ಕರಗಿಸಿದಾಗ ಕೆಂಪು ಮತ್ತೆ ಕೆಲವೊಂದು ಕೇಸರಿ ಬಣ್ಣವನ್ನ ತಿರುಗ್ತಿದೆ ಅಂತ ಒಂದು ಆ ಗ್ರಾಮಸ್ಥರು ಆರೋಪ ಮಾಡಿದ್ರೆ, ಬೆಳಗ್ಗೆ ಏನು ಯಾವಾಗ ಈ 4-5 ಮನೆಗಳವರು ಅಸ್ವಸ್ಥಗೊಂಡ್ರು ಆವಾಗ ಇಡೀ ಗ್ರಾಮದ ಜನ ಎಚ್ಚೆತ್ತುಕೊಂಡು ಆ ಉಪ್ಪನ್ನ ಒಂದು ನೀರಿನಲ್ಲಿ ಬೆರೆಸುವಂತದ್ದು. ಮತ್ತೆ ಅನ್ನದ ಮೇಲೆ ಅದನ್ನ ಹಾಕಿದಾಗ ಒಂದು ರೀತಿ ಕಲ್ಲರ್ ಬರ್ತಿರುವಂತದನ್ನು ನೋಡಿ ತುಂಬಾ ಆತಂಕಗೊಂಡಿರುವಂತದ್ದು. ಒಟ್ಟಾರೆ ಈ ಸುಮಾರು ಒಂದು 6-7 ಜನರನ್ನ ಬಾಗೇಪಲ್ಲಿ ತಾಲೂಕು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಥ್ಯಾಂಕ್ ಯು ರವಿ ತಮ್ಮೆಲ್ಲ ಮಾಹಿತಿಗೆ.